ವಾಟ್ ಈಸ್ ಫಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಬೈನಾಮಿಯಲ್ ನಾಮಿನಿಕ್ಲೇಚರ್, ಹೂ ಪ್ರಪೋಸ್ಡ್ ಇಟ್, ದ ಸಿಸ್ಟಮ್ ಪ್ರೊವೈಡಿಂಗ್ ನೇಮ್ ವಿತ್ ಟೂ ಕಾಂಪೋನೆಂಟ್ ಅಂತಂದ್ರೆ ಯಾವುದು, ಒಂದು ಜೀನಸ್ ನೇಮ್ ಮತ್ತೆ ಇನ್ನೊಂದು ಸ್ಪೀಸೀಸ್ ನೇಮ್, ಅದನ್ನ ಬೈನಾಮಿಯಲ್ ನಾಮಿನಿಕ್ಲೇಚರ್ ಅಂತ ಕರಿತೀವಿ. ಇದನ್ನ ಪ್ರಪೋಸ್ ಮಾಡಿದವರು ಯಾರು, ಕಾರೋಲಸ್ ಲಿನಿಯಸ್. ನೇಮ್ ದಿ ಅಲ್ಗಾ ವಿತ್ ಶೋ ಹ್ಯಾಪ್ಲೋ ಡಿಪ್ಲೋಂಟಿಕ್ ಲೈಫ್ ಸೈಕಲ್, ಯಾವ ಒಂದು ಅಲ್ಗೆ ಒಳಗಡೆ ಹ್ಯಾಪ್ಲೋ ಡಿಪ್ಲೋಂಟಿಕ್ ಲೈಫ್ ಸೈಕಲ್ ಎಕ್ಸಿಬಿಟ್ ಆಗುತ್ತೆ, ಇದು ಡಿಲೀಟ್ ಆಗಿರುವಂತ ಪೋರ್ಷನ್, ಇದನ್ನ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ರೆಸ್ಮೋಸ್ ಇನ್ಫ್ಲೋರೆಸೆನ್ಸ್ ಫ್ರಮ್ ಸೈಮೋಸ್ ಇನ್ಫ್ಲೋರೆಸೆನ್ಸ್. ರೆಸ್ಮೋಸ್ ಅಂತಂದ್ರೆ ಮೇನ್ ಆಕ್ಸಿಸ್ ಆಫ್ ಫ್ಲವರ್ ಕಂಟಿನ್ಯೂಸ್ ಟು ಗ್ರೋ, ಸೈಮೋಸ್ ಅಂತಂದ್ರೆ ಮೇನ್ ಆಕ್ಸಿಸ್ ಟರ್ಮಿನೇಟ್ಸ್, ಅಂದ್ರೆ ಫರ್ದರ್ ಗ್ರೋತ್ ಆಗಂಗಿಲ್ಲ, ಅಲ್ಲಿಗೆ ಏನಾಗುತ್ತೆ ಅಂದ್ರೆ ಸ್ಟಾಪ್ ಆಗಿಬಿಡುತ್ತೆ. ನೆಕ್ಸ್ಟ್ ಡಿಫೈನ್ ಸ್ಟಾಮಿನೋಡ್ ಫ್ಲವರ್ ಅಂಡ್ ಎಪಿಪೆಟಲಸ್ ಫ್ಲವರ್. ಸ್ಟಾಮಿನೋಡ್ ಅಂತಂದ್ರೆ ಸ್ಟರೈಲ್ ಸ್ಟೆಮನ್ಗೆ ನಾವು ಸ್ಟಾಮಿನೋಡ್ ಅಂತ ಕರಿತೀವಿ. ಎಪಿಪೆಟಲಸ್ ಅಂತಂದ್ರೆ ಯಾವ ಸ್ಟೆಮನ್ ಪಾರ್ಟ್ ಪೆಟಲ್ಸ್ ಮೇಲೆ ಅಟ್ಯಾಚ್ ಆಗಿರ್ತದೋ, ಫಾರ್ ಎಕ್ಸಾಂಪಲ್ ಬ್ರಿಂಜಾಲ್, ಅದನ್ನ ಎಪಿಪೆಟಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಡ್ರಾ ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್ ಸ್ಟೊಮ್ಯಾಟಲ್ ಅಪ್ಯಾರಟಸ್. ಈ ಯಾವುದೇ ರೀತಿ ಡೈಗ್ರಾಮ್ಸ್ ಅನ್ನ ಕೇಳಿದಾಗ 2 ಮಾರ್ಕ್ಸಿಗೆ ಇಲ್ಲಿ ಡೈಗ್ರಾಮ್ಸ್ ಅನ್ನ ಕೇಳ್ತಾ ಇದ್ದಾರೆ ಅಂತಂದ್ರೆ ನೀವು ಇದನ್ನ ಏನ್ ಮಾಡ್ಬೇಕು ಗೊತ್ತಾ, ಒಂದು 4 ಲೇಬ್ಲಿಂಗ್ಸ್ ಆದ್ರೂ ಕರೆಕ್ಟ್ ಆಗಿ ಬರೀಲೇಬೇಕು. ಡೈಗ್ರಾಮ್ ಅಂತೂ ವೆರಿ ಸಿಂಪಲ್ ಆಗಿರ್ತದೆ. ಇವುಗಳನ್ನ ನಾವು ಗಾರ್ಡ್ ಸೆಲ್ಸ್ ಅಂತ ಕರಿತೀವಿ. ಒಳಗಡೆ ಇರುವಂತದ್ದು ಇದು ಸ್ಟೊಮ್ಯಾಟಲ್ ಪೋರ್ ಆಗಿರ್ತದೆ. ನೆಕ್ಸ್ಟ್ ನ್ಯೂಕ್ಲಿಯಸ್ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಏನ್ ಮಾಡಿ ಅಂತಂದ್ರೆ ಅಬ್ಸರ್ವ್ ಮಾಡ್ತಾ ಇರಿ ಡೈಗ್ರಾಮ್ಸ್ ಗಳನ್ನ. ಲಿಸ್ಟ್ ದ ಕ್ಯಾರೆಕ್ಟರ್ಸ್ ಆಫ್ ಪ್ಯಾರೆನ್ಕೈಮಾ ಟಿಶ್ಯೂಸ್, ಇದು ಕೂಡ ನಿಮಗೆ ಡಿಲೀಟ್ ಆಗಿರುವಂತ ಪೋರ್ಷನ್ ಇಂದ ಬಂದಿರುವಂತದ್ದು. ನೇಮ್ ದ ಮೌತ್ ಪಾರ್ಟ್ಸ್ ಆಫ್ ಕಾಕ್ರೋಚ್, ಇದು ಕೂಡ ಡಿಲೀಟ್ ಆಗಿರುವಂತದ್ದು. ಡ್ರಾ ನೀಟ್ ಲೇಬಲ್ ಡೈಗ್ರಾಮ್ ಆಫ್ ಕ್ಲೋರೋಪ್ಲಾಸ್ಟ್, ಇದು ಇದೆ ನಿಮ್ ಸಿಲೆಬಸ್ ಇದೆ. ಓಕೆ, ಕ್ಲೋರೋಪ್ಲಾಸ್ಟ್ ಡೈಗ್ರಾಮ್ ಔಟರ್ ಮೆಂಬ್ರೇನ್ ಇರುತ್ತೆ, ಇನ್ನರ್ ಮೆಂಬ್ರೇನ್ ಇರುತ್ತೆ, ಸ್ಟ್ರೋಮಾ ಲೆಮೆಲ್ಲಾ ಇರುತ್ತೆ, ಥಲಕಾಯ್ಡ್ ಇರುತ್ತೆ, ಇನ್ನರ್ ಮೆಂಬ್ರೇನು, ನೆಕ್ಸ್ಟ್ ಗ್ರಾನಮ್ ಪ್ರೆಸೆಂಟ್ ಇರ್ತದೆ. ಅಂದ್ರೆ ಒಂದು ಲೇಬ್ಲಿಂಗ್ ಗೆ ಹಾಫ್ ಮಾರ್ಕ್ಸ್, 2 ಮಾರ್ಕ್ಸ್ ಅಂತಂದ್ರೆ 4 ಲೇಬ್ಲಿಂಗ್ಸ್ ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ಮುಂದಿನ ಕ್ವಶನ್ ನೋಡಿ, ಕ್ವಶನ್ 3 ಮಾರ್ಕ್ಸ್ ಕೇಳಿರುವಂತಹ ಎಕ್ಸ್ಪ್ಲೇನ್ 3 ಟ್ಯಾಕ್ಸಾನಮಿಕ್ ಏಡ್ಸ್, ಇದು ಕೂಡ ನಿಮಗೆ ಇಲ್ಲ, ಇದು ಮುಂಚೆ ಇತ್ತು. ಮೆನ್ಷನ್ ದ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆಫ್ ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಆನ್ ಹ್ಯೂಮನ್ ಅಫೇರ್ಸ್, ಅಂದ್ರೆ ಮನುಷ್ಯರಿಗೆ ಬ್ಯಾಕ್ಟೀರಿಯಾ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ ನೋಡಿ. ನಮಗೆ ಕರ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಪ್ರೊಡಕ್ಷನ್ ಆಫ್ ಆಂಟಿಬಯೋಟಿಕ್ಸ್ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಮಾಡ್ಲಿಕ್ಕೂ ಸಹಿತ ಬ್ಯಾಕ್ಟೀರಿಯಾಗಳು ಹೆಲ್ಪ್ ಆಗ್ತವೆ. ಎಲ್ಲಾ ರೀತಿಯಿಂದ ಬ್ಯಾಕ್ಟೀರಿಯಾ ನಮಗೆ ಬಹಳ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಡಿಫ್ರೆನ್ಸಿಯೇಟ್ ಬ್ರಯೋಫೈಟ್ಸ್ ಫ್ರಮ್ ಟೆರಿಡೋಫೈಟ್ಸ್. ಬ್ರಯೋಫೈಟ್ಸ್ ಅಂತಂದ್ರೆ ಇದು ಸ್ವಲ್ಪ ಕಡಿಮೆ ಡೆವಲಪ್ಮೆಂಟ್ ಆಗಿರುವಂತಹ ಪ್ಲಾಂಟ್ಸ್, ಟೆರಿಡೋಫೈಟ್ಸ್ ಸ್ವಲ್ಪ ಹೆಚ್ಚಾಗಿ ಡೆವಲಪ್ಮೆಂಟ್ ಆಗಿರುವಂತಹ ಪ್ಲಾಂಟ್ಸ್ ವೈಲ್ ಕಂಪೇರಿಂಗ್ ಟು ದಿ ಅದರ್ಸ್. ಓಕೆ, ಬ್ರಯೋಫೈಟ್ಸ್ ಗೆ ನಾನ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್, ಪ್ಲಾಂಟ್ ಬಾಡಿ ಥೈಲಾಯ್ಡ್ ಇರುತ್ತೆ, ಮೇನ್ ಪ್ಲಾಂಟ್ ಬಾಡಿ ಗ್ಯಾಮೆಟೋಫೈಟ್. ನೆಕ್ಸ್ಟ್ ಇದನ್ನ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ ಮಾರ್ಕೆನ್ಸಿಯಾ, ಫ್ಯೂನೇರಿಯಾ. ಆದ್ರೆ ಇದು ನೋಡಿ, ಇದು ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್, ಪ್ಲಾಂಟ್ ಬಾಡಿ ಆಸ್ ರೂಟ್, ಸ್ಟೆಮ್ ಮತ್ತೆ ಲೀವ್ಸ್, ಮೇನ್ ಪ್ಲಾಂಟ್ ಬಾಡಿ ಸ್ಪೋರೋಫೈಟ್. ಟ್ರೂ ಲ್ಯಾಂಡ್ ಪ್ಲಾಂಟ್ಸ್ ಅಂದ್ರೆ ಫಸ್ಟ್ ಟೈಮ್ ವಿಚ್ ಆಕ್ಯುಪೈ ದ ಕಂಪ್ಲೀಟ್ ಲ್ಯಾಂಡ್ ಸರ್ಫೇಸ್, ಯಾವುದು ಟೆರಿಡೋಫೈಟ್ಸ್. ರೈಟ್ ದ ಕಾಮನ್ ನೇಮ್ ಆಫ್ ದ ಫಾಲೋವಿಂಗ್ ನೋಡಿ, ಟೀನಿಯಾ, ಪೈಲಾ, ಅಸ್ಟೇರಿಯಸ್. ಎನಿಮಲ್ ಕಿಂಗ್ಡಮ್ ದಿಂದ ಬಂದಿರುವಂತಹ ಒಂದು ಕ್ವಶನ್ ಇದು. ಟೀನಿಯಾಗೆ ಟೇಪ್ವರ್ಮ್ ಅಂತ ಕರೆದ್ರೆ, ಪೈಲಾಗೆ ಆಪಲ್ ಸ್ನೇಲ್ ಅಂತ ಕರಿತೀವಿ. ಅದೇ ರೀತಿ ಅಸ್ಟೇರಿಯಾಸ್ಗೆ ಸ್ಟಾರ್ ಫಿಶ್. ಡಿಫ್ರೆನ್ಸಿಯೇಟ್ ಹಾರ್ಟ್ ವುಡ್ ಫ್ರಾಮ್ ಸ್ಯಾಪ್ ವುಡ್, ಇದು ಕೂಡ ನಿಮಗೆ ಇಲ್ಲ, ಡಿಲಿಟೆಡ್ ಪೋರ್ಷನ್, ಇದು ಡಿಲಿಟೆಡ್ ಪೋರ್ಷನ್. ಲಿಸ್ಟ್ ದ ಫಂಕ್ಷನ್ಸ್ ಆಫ್ ಮಿಸೋಸೋಮ್ ಇನ್ ಬ್ಯಾಕ್ಟೀರಿಯಾ, ಇದು ಇದೆ. ಮಿಸೋಸೋಮ್ಸ್ ಏನ್ ಮಾಡ್ತಾವ ಅಂದ್ರೆ ಇನ್ಫೋಲ್ಡಿಂಗ್ ಸ್ಟ್ರಕ್ಚರ್ ಗೆ ನಾವು ಮಿಸೋಸೋಮ್ಸ್ ಅಂತ ಕರಿತೀವಿ. ಸೆಲ್ ವಾಲ್ ಫಾರ್ಮೇಶನ್ ಮಾಡ್ಲಿಕ್ಕೆ, ಡಿಎನ್ಎ ರೆಪ್ಲಿಕೇಶನ್ ಗೆ, ಡಿಸ್ಟ್ರಿಬ್ಯೂಷನ್ ಆಫ್ ಡಾಟರ್ ಸೆಲ್ಸ್ ಗಳನ್ನ, ಮತ್ತೆ ರೆಸ್ಪಿರೇಷನ್ ಮತ್ತೆ ಸಿಕ್ರೇಷನ್ ಪ್ರೊಸೆಸ್ ಗೆ ಹೆಲ್ಪ್ ಆಗೋಕ್ಕೆ, ಅದೇ ರೀತಿ ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಪ್ಲಾಸ್ಮಾ ಮೆಂಬ್ರೇನ್, ಇದೆಲ್ಲದಕ್ಕೂ ಏನಂತಂದ್ರೆ ಮಿಸೋಸೋಮ್ಸ್ ಹೆಲ್ಪ್ ಮಾಡುತ್ತೆ. ನೇಮ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ಆನ್ ಎನ್ಸೈಮ್ ಆಕ್ಟಿವಿಟಿ ನೋಡಿ, ಟೆಂಪರೇಚರ್, pH, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್, ಇವು 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನ್ ಮಾಡ್ತಾವ ಅಂತಂದ್ರೆ ಎನ್ಸೈಮ್ಸ್ ಗಳ ಆಕ್ಟಿವಿಟಿಯನ್ನ ಡಿಸೈಡ್ ಮಾಡುವಂತದ್ದು. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ರೈಟ್ ದ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಕಿಂಗ್ಡಮ್ ಫಂಗೈ. ಫಂಗೈ ಆಲ್ಮೋಸ್ಟ್ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಮತ್ತೆ ಫಿಕ್ಸ್ಡ್ ಕ್ವಶನ್ ಇದು. ಸೊ ಇದರಲ್ಲಿ ನೀವು ಈ ಕ್ಯಾರೆಕ್ಟರ್ಸ್ ಗಳನ್ನ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಏನಂತಂದ್ರೆ ಸಮ್ ಆರ್ ಯುನಿಸೆಲ್ಯುಲರ್ ಬಟ್ ಮ್ಯಾಕ್ಸಿಮಮ್ ಆರ್ ಮಲ್ಟಿಸೆಲ್ಯುಲರ್ ಅಂಡ್ ದೇ ಆರ್ ಯೂಕ್ಯಾರಿಯೋಟಿಕ್ ಅಂಡ್ ಹೆಟಿರೋಟ್ರೋಫಿಕ್. Multicellular fungi possess hyphae and filamentous. They grow in warm and humid places. Cell wall made up with chitin and some kind of polysaccharide. Fungi absorb nutrient from dead substrate or called as saprophytes. ಮತ್ತೆ ಎಕ್ಸಾಂಪಲ್ ಬರೆಯೋದು ಮರಿಬಾರದು. ಲಿಸ್ಟ್ ದ ಯೂಸಸ್ ಆಫ್ ಅಲ್ಗೆ, ಅಲ್ಗೆಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ. ಏನಂದ್ರೆ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಫೈಲಮ್ ಆರ್ಥ್ರೋಪೊಡಾ, ಜಾಯಿಂಟೆಡ್ ಲೆಗ್ಸ್ ಅನ್ನು ಹೊಂದಿರುವಂತಹ ಆರ್ಥ್ರೋಪೊಡಾದ ಬಗ್ಗೆನೂ ಸಹಿತ ನೀವು ನೋಡ್ಕೊಳ್ಳೇಬೇಕು. ಕಾಂಟ್ರಿಕ್ ಥೈಸ್ ಮತ್ತೆ ಆಸ್ಟಿಕ್ ಥೈಸ್, ಫಿಶಸ್ ಗಳಲ್ಲಿರುವಂತಹ ಡಿಫರೆನ್ಸ್ 5 ಮಾರ್ಕ್ಸ್ ಗೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಮೈಟೋಕಾಂಡ್ರಿಯಾ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬಹಳಷ್ಟು ಒಂದು ಟೈಮ್ ಅಲ್ಲಿ ಕೇಳಿರುವಂತಹ ಒಂದು ಕ್ವಶನ್. ಮೈಟೋಕಾಂಡ್ರಿಯಾ ಡೈಗ್ರಾಮು, ಇನ್ನರ್ ಮೆಂಬ್ರೇನು, ನೆಕ್ಸ್ಟ್ ಔಟರ್ ಮೆಂಬ್ರೇನು, ನೆಕ್ಸ್ಟ್ ಇದರೊಳಗೆ ರೈಬೋಸೋಮ್ಸ್ ಪ್ರೆಸೆಂಟ್ ಇರ್ತದೆ, ಮತ್ತೆ ಇನ್ ಫೋಲ್ಡಿಂಗ್ ಸ್ಟ್ರಕ್ಚರ್ಸ್ ಏನಿರ್ತಾವಲ್ಲ, ಈ ರೀತಿ ಏನ್ ಫೋಲ್ಡೆಡ್ ಸ್ಟ್ರಕ್ಚರ್ಸ್ ಏನ್ ಇರ್ತಾವಲ್ಲ, ಇವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕ್ರಿಸ್ಟೆ ಅಂತ ಕರಿತೀವಿ. ಅದೇ ರೀತಿ ಇನ್ನರ್ ಮೆಂಬ್ರೇನ್ ಮತ್ತು ಔಟರ್ ಮೆಂಬ್ರೇನ್ ನಡುಬರಕಲ್ಲಿರುವಂತಹ ಸ್ಪೇಸ್ ಗೆ ಇಂಟರ್ ಮೆಂಬ್ರೇನ್ ಸ್ಪೇಸ್ ಅಂತ ಕರಿತೀವಿ. ಇದು ಮ್ಯಾಟ್ರಿಕ್ಸ್, ಅದರೊಳಗಡೆ ಡಿಎನ್ಎ ಇರ್ತದೆ, ಗ್ರಾನ್ಯೂಲ್ಸ್ ಗಳು ಇರ್ತಾವೆ, ಮತ್ತೆ ಕೆಲವೊಂದಿಷ್ಟು ಟೈಮ್ದಾಗ ರೈಬೋಸೋಮ್ಸ್ ಗಳು ಸಹಿತ ತುಂಬಿರ್ತಾವೆ. The neat table diagram of TS of dicot root. So ನೋಡಿ, ಡೈಕಾಟ್ ರೂಟ್ ಡೈಗ್ರಾಮ್ ಅಂದ್ರೆ ಫಸ್ಟ್ ಆಫ್ ಆಲ್ ಯೂನಿಸೆಲ್ಯುಲರ್ ಹೇರ್ಸ್,
ನೆಕ್ಸ್ಟ್ ಎಪಿಡರ್ಮಲ್ ಲೇಯರ್ಗೆ ಎಪಿಬ್ಲೇಮಾ ಅಂತ ಕರೀತಾರೆ. ಎಪಿಬ್ಲೇಮಾದಿಂದ ಕಂಪ್ಲೀಟ್ ಏನ್ ಪೋರ್ಷನ್ ಪ್ರೆಸೆಂಟ್ ಇರ್ತದಲ್ಲ, ಈ ಕಂಪ್ಲೀಟ್ ಒಂದು ಪೋರ್ಷನ್ ಗೆ ನಾವು ಕಾರ್ಟೆಕ್ಸ್ ರೀಸನ್ ಅಂತ ಕರಿತೀವಿ. ಈ ಕಂಪ್ಲೀಟ್ ಪೋರ್ಷನ್ ಕಾರ್ಟೆಕ್ಸ್ ರೀಸನ್. ಎಪಿಬ್ಲೇಮಾ ಮತ್ತೆ ಇಲ್ಲಿ ಒಂದು ಲೇಯರ್ ಇದೆ ನೋಡಿ, ಎಂಡೋಡರ್ಮಿಸ್ ಮಧ್ಯದಲ್ಲಿರುವಂತಹ ಸ್ಪೇಸ್ ಯಾವ್ದು ಹೇಳಿ? ಕಾರ್ಟೆಕ್ಸ್. ಓಕೆ, ನೆಕ್ಸ್ಟ್ ಕಾರ್ಟೆಕ್ಸ್ ಅದ ಒಳಗಡೆ ಏನಿರುತ್ತೆ ಅಂದ್ರೆ ಜೈಲಮ್ ಮತ್ತೆ ಫ್ಲೋಯಮ್ ಟಿಶ್ಯೂಸ್ ಪ್ರೆಸೆಂಟ್ ಇರ್ತದೆ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಪೋರ್ಷನ್ ಅಲ್ಲಿ ಏನಿದೆ ಅಂತಂದ್ರೆ ಪಿತ್ ಪ್ರೆಸೆಂಟ್ ಇರುತ್ತೆ. ಇದ್ರ ಒಳಗಡೆ ಪೆರಿಸೈಕಲ್ ಅನ್ನುವಂತ ಒಂದು ಸೈಕ್ಲಿಕಲ್ ರಿಂಗ್ ಪ್ರೆಸೆಂಟ್ ಇರುತ್ತೆ. ಫ್ಯಾಮಿಲಿ ಫ್ಯಾಬೇಸಿಯಾ ನಿಮ್ ಸಿಲೆಬಸ್ ಇಲ್ಲ, ಬಟ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್ ನಿಮ್ ಸಿಲೆಬಸ್ ಇದೆ. ಇಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಅಂತಂದ್ರೆ ನೋಡಿ, ಇಲ್ಲಿ ಇವು ಏನ್ ಯೆಲ್ಲೋ ಕಲರ್ ಏನ್ ಕಾಣಿಸ್ತಿದಾವಲ್ಲ, ಇವು ಎರಡು ಏನಪ್ಪಾ ಅಂದ್ರೆ ಟೆಸ್ಟಿಸ್. ಸೊ ಇದು ಏನಿದಾವಲ್ಲ ಇವನ್ನ ವ್ಯಾಸ ಎಫ್ರೆನ್ಸಿಯಾ ಅಂತ ಕರಿತೀವಿ. ಟೆಸ್ಟಿಸ್ ಕಿಡ್ನಿದ ಮೇಲ್ಗಡೆಗೆ ಪ್ರೆಸೆಂಟ್ ಇರ್ತದೆ. ಇವು ಎರಡು ಏನಂತಂದ್ರೆ ಕಿಡ್ನಿ ಒಳಗಡೆ ನಿಮಗೆ ಏನಿಲ್ಲಿ ಬ್ರೌನಿಶ್ ಕಲರ್ ಕಾಣಿಸ್ತಿದೆಯಲ್ಲ, ಇದು ಏನಪ್ಪಾ ಅಂದ್ರೆ ಅಡ್ರಿನಲ್ ಗ್ಲ್ಯಾಂಡ್. ಇದು ಅಡ್ರಿನಲ್ ಗ್ಲ್ಯಾಂಡ್. ಓಕೆ, ಕಿಡ್ನಿ ಏನ್ ಮಾಡುತ್ತೆ ಅಂದ್ರೆ ಯೂರಿನೋಜೆನೈಟಲ್ ಟ್ರ್ಯಾಕ್ಟ್ ಅನ್ನು ಫಾರ್ಮೇಶನ್ ಮಾಡುತ್ತೆ. ಯೂರಿನೋಜೆನೈಟಲ್ ಟ್ರ್ಯಾಕ್ಟ್ ಫಾರ್ಮೇಶನ್ ಅಂತಂದ್ರೆ ಏನು? ಇದರಲ್ಲಿ ಆಕ್ಚುಲಿ ಏನಾಗುತ್ತೆ ಗೊತ್ತಾ, ಸ್ಪರ್ಮ್ ಫಾರ್ಮೇಶನ್ ಆಗಿ ಕಿಡ್ನಿ ಒಳಗಡೆ ಬರುತ್ತೆ ವ್ಯಾಸ ಎಫ್ರೆನ್ಸಿಯಾ ಮುಖಾಂತರ. ಕಿಡ್ನಿಯಿಂದ ಇದೇ ಒಂದು ಟ್ಯೂಬ್ ಮುಖಾಂತರ ಕ್ಲೋಯಕ್ ಆಗಿ ಬಂದು ಬೀಳ್ತಾ ಇರುತ್ತೆ. ಅದೇ ರೀತಿ ಯೂರಿನೂ ಸಹಿತ ಇದೇ ಒಂದು ಟ್ಯೂಬ್ ದಿಂದ ಪಾಸ್ ಮಾಡುತ್ತೆ. ಸೊ ಹಾಗಾಗಿ ಇದು ಯೂರಿನು ಮತ್ತೆ ಸ್ಪರ್ಮ್ ಎರಡನ್ನೂ ಪಾಸ್ ಮಾಡೋದ್ರಿಂದ ಇದನ್ನ ಯೂರಿನೋಜೆನೈಟಲ್ ಟ್ರ್ಯಾಕ್ಟ್ ಅಂತ ಕರೀತಾರೆ. ಇಲ್ಲಿ ರೆಕ್ಟಮು ಸಹಿತ ಏನಾಗಿರ್ತದೆ ಅಂದ್ರೆ ಇಲ್ಲೇ ವಿಂದಿನಿಂದ ಬಂದು ಅಟ್ಯಾಚ್ ಆಗಿರ್ತದೆ. ಸೊ ಹಾಗಾಗಿ ಈ ಕ್ಲೋಯಕ ಅನ್ನುವಂತ ಒಂದು ಪಾರ್ಟ್ ಒಳಗಡೆ ಯೂರಿನರಿ ಬ್ಲಾಡರ್ ದಿಂದ ಆಗಿರುವಂತಹ ಕನೆಕ್ಟಿವಿಟಿ ಆಗಿರ್ಬೋದು, ಇವನ್ ಕಿಡ್ನಿ ಮಧ್ಯರುವಂತಹ ಯೂರಿನೋಜೆನೈಟಲ್ ಟ್ರ್ಯಾಕ್ಟ್ ಆಗಿರ್ಬೋದು, ಎಲ್ಲೋ ಬಂದು ಇಲ್ಲೇ ಕೂಡಿರ್ತದೆ. ಇವನ್ ಡೈಜೆಸ್ಟಿವ್ ಸಿಸ್ಟಮ್ ಅದು ವೇಸ್ಟ್ ಮಟೀರಿಯಲ್ ರೆಕ್ಟಮು ಕೂಡ ಬಂದು ಅಟ್ಯಾಚ್ ಆಗೋದು ಇಲ್ಲೇ. ಹಾಗಾಗಿ ಅದೇ ನೆಕ್ಸ್ಟ್ ಹೊರಗಡೆ ಏನಾಗಿರ್ತದೆ ಹೇಳಿದ್ರು ಕ್ಲೋಯಕಲ್ ಅಪರ್ಚರ್. What is placentation? Describe the different types of placentation. No, the arrangement of ovules within the ovary is known as placentation. It's very simple. So, axial placentation, marginal placentation, parietal placentation, ಅದೇ ರೀತಿಯಾಗಿ ಫ್ರೀ ಸೆಂಟ್ರಲ್ ಪ್ಲಾಸೆಂಟೇಷನ್, ಬೇಸಲ್ ಪ್ಲಾಸೆಂಟೇಷನ್, 5 ಟೈಪ್ಸ್ ಬರುತ್ತೆ. ಅದರದ್ದು ಒಂದೊಂದು ಡೆಫಿನಿಷನ್ ಮತ್ತೆ ಅದರ ಜೊತೆಗೆ ಎಕ್ಸಾಂಪಲ್ಸ್ ಸಹಿತ ಬಹಳ ಇಂಪಾರ್ಟೆಂಟ್. ಯಾವ ರೀತಿ ಸ್ಟ್ರಕ್ಚರ್ ಪ್ರೆಸೆಂಟ್ ಇರ್ತದೋ ಅಂತ ನೀವು ಫ್ರೂಟ್ಸ್ ಗಳನ್ನ ನೆನಪು ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಈಜಿ ಆಗ್ಬೋದು. Next, describe the mitosis cell division. ಸರ್ ಇದು ಪ್ರೊಫೇಸ್ 1 ಆಗ್ಬೇಕಿದು. ಪ್ರೊಫೇಸ್ ಮೆಟಾಫೇಸ್, ಎಸ್ ಮೈಟೋಸಿಸ್ ಸೈಟೋಕೈನೆಸಿಸ್ ಕರೆಕ್ಟ್. ನೋಡಿ ಇದು 4 ಡಯಾಗ್ರಾಮ್ಸ್ ಪ್ಲಸ್ ಪ್ರೊಫೇಸ್ ಮೆಟಾಫೇಸ್ ಅನಾಫೇಸ್ ಟಿಲೋಫೇಸ್ ಎಲ್ಲವನ್ನೂ ಸಹಿತ ನೀವು ನೋಡಲೇಬೇಕು.